ತರಕಾರಿ ತಾಯಮ್ಮ ಮನೆ ಹಾಳಮ್ಮ ಚಮ್ಮ ಈ ಹೆಣ್ಣ ಏಕೆ ಹಿಡ್ಕೊಂಡೆ ಬಿಟ್ಟೋಕು ತರಕಾರಿ ತಾಯಮ್ಮ ಮನೆ ಹಾಳಮ್ಮ ಚಮ್ಮ ಮಲ್ಲಿಗೆ ಯಾವ ನೀನು ಬೈಕ್ ಓಡಿಸ್ತವನ ಕುದುರೆಗಿದ್ರೆ ಓಡಿಸ್ಕೊಂಡ್ ಬರ್ತವನ ಮಾಡ್ತೀನಿ ಮುಖದ ಮೇಲೆ ಕಣ್ಣು ಇಟ್ಕೊಂಡಿದ್ಯಾ ಅಥವಾ ಗುಲಾಬ್ ಜಾಮೂನ್ ಇಟ್ಕೊಂಡಿದ್ಯಾ ನನ್ ಸೊಂಟ ಹೋಯ್ತು ಕೈ ಹೋಯ್ತು ಕಾಲು ಹೋಯ್ತು ನೋಡಲೆ ಏಯ್ ಮೇಡಮ್ ನೀವೇ ಬೇಕು ಅಂತ ಗಾಡಿ ಮುಂದೆ ಬಿದ್ಬಿಟ್ಟು ನನಗೆ ಬೈತಾ ಇದ್ದೀರಾ ನಾನು ಕರೆಕ್ಟಾಗಿ ಓಡಿಸ್ಕೊಂಡ್ ಬಂದಿದ್ದೀನಿ ನೀವೇ ಮಧ್ಯ ರೋಡಲ್ಲಿ ಆನೆ ಓಡಾಡ್ದಂಗೆ ಓಡ್ತಾ ಇದ್ದೀರಾ ಆ ಕಡೆಯಿಂದ ಈ ಕಡೆಗೆ ಮೊನ್ನೆ ಆನೆ ಅಂತೀಯನೋ ನಡಿಯೋ ಪೊಲೀಸ್ ಸ್ಟೇಷನ್ಗೆ ಪ್ಲೀಸ್ ಮೇಡಮ್ ಬಿಟ್ಬಿಡಿ ಮೇಡಮ್ ಪೊಲೀಸ್ ಸ್ಟೇಷನ್ ಎಲ್ಲ ಬೇಡ ಮೇಡಮ್ ಸದ್ಯ ನಾನು ಬಿದ್ರು ನನ್ನ ರೇಬನ್ಗೆ ಏನೂ ಆಗಿಲ್ಲ ನಿಮ್ ರೇವನ್ಗೂ ಏನೂ ಆಗಿಲ್ಲ ನಿಮಗೂ ಏನೂ ಆಗಿಲ್ಲ ಬಿಟ್ಬಿಡಿ ಮೇಡಮ್ ಪ್ಲೀಸ್ ಮೇಡಮ್ ಬಿಟ್ಬಿಡ್ತಾರೆ ಹಿಂಗೆ ರಸ್ತೆನಲ್ಲಿ ಹೆಂಗಸರು ಮಕ್ಕಳಿಗೆ 4 ಜನ ಕುತ್ಕೊಂಡು ಓಡಾಡೋ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ ಅಂದ್ರೆ ಹಾಸ್ಪಿಟಲ್ ಬಿಲ್ ಸೆಟಲ್ ಮಾಡೋ ಏ ಮೇಡಮ್ ನೋಡಕ್ ಒಳ್ಳೆ ಗುಂಡ್ಕಲ್ಲಿದ್ದಾಗಿದ್ದೀರಾ ನಿಮ್ಗೆ ಯಾಕೆ ಕೊಡ್ಬೇಕು ದುಡ್ಡು ರಸ್ತೆ ಅಳತೆ ಮಾಡ್ಕೊಂಡು ನನ್ನ ಮೇಲೆ ಗಾಡಿ ಓಡಿಸ್ತೆ ನೋಡು ಅದಕ್ಕೆ ಕೊಡ್ತೀನಿ ಮೇಡಮ್ ಏನಕ್ಕಾದ್ರೂ ಅಯ್ಯೋ ಮೇಡಮ್ ಒಂದು ನೋಟ್ ಆದ್ರೂ ಕೊಡಿ ಮೇಡಮ್ ನಡಿ ಇನ್ಮೇಲೆ ಹುಷಾರಾಗಿ ಗಾಡಿ ಓಡಿಸು ರಸ್ತೆ ಮೇಲೆ ನಿಮ್ಮಂಥವ್ರು 4 ಜನ ರೋಡಲ್ಲಿ ಓಡಾಡಿದ್ರೆ ನಮ್ಮಂಥವ್ರು ಹುಷಾರಾಗಿ ಗಾಡಿ ಓಡಿಸ್ದಂಗೆನೆ ನಮ್ಮ ಹುಡುಗಿಗೆ ಕಾಲ್ ಬಳೆ ಕೊಡ್ಸೋಣ ಅನ್ಕೊಂಡಿದ್ದೆ ಎಲ್ಲ ಯಾರ್ರಿ ಬದನೆಕಾಯಿ ಹಾಕ್ಲಿಕ್ಕಾಯಿ ಹೀರೆಕಾಯಿ ಸೌತೆಕಾಯಿ ತರಕಾರಿ ಏನೋ ಹೀರೆಕಾಯಿ ಮುಕ್ಕದವನೆ ಓ ಮೇಡಮ್ ಬನ್ನಿ ಬೋಣಿಗೆ ಮಾಡಿ ಬನ್ನಿ ಮೇಡಮ್ ಬನ್ನಿ ಬೋಣಿಗೆ ಮಾಡಿ ಬನ್ನಿ ಗೋಣಿ ಏನೋ ಪೂರ್ತಿ ಗೋಣಿನೇ ತಗೋತೀನಿ ಈರುಳ್ಳಿ ಹೆಂಗೆ ಕೆಜಿ ನೀವೇ ಮೊದಲನೇ ಬೋಣಿಗೆ ಮೇಡಮ್ 100 ರೂಪಾಯಿಗೆ 2 kg ಮಾಡ್ಕೊಡ್ತೀನಿ ತಗೊಳ್ಳಿ ಮೇಡಮ್ 100 ರೂಪಾಯಿಗೆ 2 kgನಾ ಏನೋ ಹಿಂಗಿದೆ ಚೆನ್ನಾಗೇ ಇಲ್ಲ ಮೇಡಮ್ ಚಿನ್ನ ಎಷ್ಟು ಕೆಜಿ ಚಿನ್ನನಾ ಏನ್ ಕೇಳ್ತಿದ್ರ ಮೇಡಮ್ ಅದೇನಪ್ಪ ನಿಮ್ಮ ಅಂಗಡಿಲಿ ಚಿನ್ನದ ಬೆಲೆ ಮಾರ್ತಿದ್ಯಲ್ಲ ಕ್ಯಾರೆಟ್ನ ಕ್ಯಾರೆಟಾ 80 ರೂಪಾಯಿ ಕೆಜಿ ಮೇಡಮ್ ಎಷ್ಟು ಕೆಜಿ ಬೇಕಾಗಿತ್ತು ಕ್ಯಾರೆಟ್ಗೆ 80 ರೂಪಾಯಿ ಕೆಜಿನಾ ಏನು ಚೆನ್ನಾಗಿಲ್ಲ ಕಣ ಮೇಡಮ್ ಸರಿ ಕ್ಯಾರೆಟ್ ಅಕ್ಕ ಎಷ್ಟು ಕೆಜಿ ಕ್ಯಾರೆಟ್ ಅಕ್ಕನಾ ಹಂಗಂದ್ರೆ ಅದೇ ಕಣ ಬೆಂಡೆಕಾಯಿ ಬೆಂಡೆಕಾಯಿನಾ 45 ರೂಪಾಯಿ ಮೇಡಮ್ ತಗೊಳ್ಳಿ ಎಷ್ಟು ಕೆಜಿ ಬೇಕಾಗಿತ್ತು ಎಲ್ಲ ಬಲ್ತೋಗಿದ್ಯಲ್ಲೋ ಏನ್ ಮೇಡಮ್ ನೀವು ಎಲ್ಲ ಮುರಿದಾಗ್ತಾ ಇದ್ದೀರಾ ಸರಿ ಈಗ ಆಲೂಗಡ್ಡೆ ಎಷ್ಟು ಕೆಜಿ ಹೇಳಪ್ಪ ಏನಪ್ಪ ನಿಮ್ಮ ಅಂಗಡಿಲಿ ಇಷ್ಟು ಕಾಸ್ಟ್ಲಿ ಏನ್ ಬದನೆಕಾಯಿ ನೋಡಿ ಹೆಂಗಿದೆ ಕೆಟ್ಟದಾಗಿ ಒಂದ್ ತರಕಾರಿನೂ ಚೆನ್ನಾಗಿಲ್ಲ ನಿಮ್ಮ ಅಂಗಡಿಲಿ ಮುರಿಬಿಡ ನೋಡ ಬಲ್ತೋಗಿದೆ ಎಳೆ ತಂದಿಡ ತಗೊಳ್ಳಲ್ಲ ಮಾಡಲ್ಲ ಏನಕ್ಕೆ ಮುರುಮುರು ನೋಡ್ತಾ ಇದೆ ಎಷ್ಟೊತ್ತಿಂದ ಅಯ್ಯ ಬೀಟ್ರೋಟು ಮೇಡಮ್ 45 ರೂಪಾಯಿ ಕೆಜಿ ಬೇಕಾದ್ರೆ ನಿಮ್ಗೆ ಅಂತ 40 ರೂಪಾಯಿ ಮಾಡ್ಕೊಡ್ತೀನಿ ಎಷ್ಟು ಕೆಜಿ ಬೇಕು ಮೇಡಮ್ ಎಲ್ಲ ಬಣ್ಣ ಹಾಕಿರ್ತೀರಾ ಕಂಡ್ರ ಇದಕ್ಕೆಲ್ಲ 40 ರೂಪಾಯಿ ಕೊಡ್ತಾರೆ ಸರಿ ನವಿಲ್ಗಡ್ಡೆ ಹೆಂಗೆ ಹೇಳ ಮೇಡಮ್ 50 ರೂಪಾಯಿ ಮೇಡಮ್ ಲೇ ಇದ್ರ ಪುಕ್ಕ ಎಲ್ಲ ಹೊಟ್ಟೋಗಿದ್ಯಲ್ಲ ಇದಕ್ಕೆ ಯಾರ 50 ರೂಪಾಯಿ ಕೊಡ್ತಾರೆ ಮಗಲೇ ದಪ್ಪ ಮೆಣಸಿನ್ಕಾಯಿ ಹೆಂಗ ಮೇಡಮ್ ನಿಲ್ಸಿ ತಗೊಳ್ಳಲ್ಲ ಮಾಡಲ್ಲ ಏನಕ್ಕೆ ಮುರುಮುರು ನೋಡ್ತಾ ಇದೆ ಎಷ್ಟೊತ್ತಿಂದ ಎಲ್ಲ ತರಕಾರಿನೂ ನಿಂತಾರ ಬೆಂಡಾಕ್ ಕೂತಿದೆ ಅದಕ್ಕೆ ಅಷ್ಟೊಂದು ರೇಟ್ ಕೊಡ್ತಾರೇನಾ ಎಲ್ಲ ಸುತ್ತಮುತ್ತ ಇರೋ ಅಂಗಡಿ ಎಲ್ಲ ನೋಡ್ಕೋಬಾ ನಮ್ದೇ ಫ್ರೆಶ್ ತರಕಾರಿ ಬೇಕಾದ್ರೆ ನೋಡು ಏನ್ ನಿಂದು ಟಿಪ್ಪು ಸುಲ್ತಾನ್ ಕೋಟೆ ಸುತ್ತಿ ನೋಡಕ್ಕೆ ಎಂತ ಗಿರಾಕಿ ಬಂದ್ಬಿಟ್ರೆ ಬೆಳಬೆಳಗಿನ ಹೋಗಯ್ಯ ನಿನ್ನ ಅಂಗಡಿಲಿ ಅವನ್ ತರಕಾರಿ ತಗೋತಾನೆ ಇಷ್ಟೊತ್ತು ತರಕಾರಿನ ಯಾಕೆ ಬಿಸಾಕ್ತೆ ಅಂತ ನೋಡ್ತಿದ್ದೀರಾ ಬನ್ನಿ ತೋರಿಸ್ತೀನಿ ಬನ್ನಿ ಮಾಡ್ತೀನಿ ತಡಿ ನಿನಗೆ ಹಲೋ ಫ್ರೆಂಡ್ಸ್ ಏನ್ ಗೊತ್ತಾ ನಾನು ಇವಾಗ ತಾನೇ ಕಾಲೇಜ್ನ ಬಂಕ್ ಮಾಡಿದೆ ಇವಾಗ ಅರ್ಜೆಂಟ್ ಆಗಿ ಮನೆಗೆ ಹೋಗಿ ಪಾರ್ಟಿ ಮಾಡ್ತೀನಿ ಯಾಕಂದ್ರೆ ಮನೇಲಿ ಯಾರು ಇಲ್ಲ ಮಮ್ಮಿ ಊರಿಗೆ ಹೋಗಿದ್ದಾರೆ ಅಯ್ಯೋ ಮಮ್ಮಿನೇ ಕಾಲ್ ಹಲೋ ಆ ಮಮ್ಮಿ ಮಗಳೇ ಮಿಂಚು ಎಲ್ಲಿದ್ಯಮ್ಮ ಮಮ್ಮಿ ಇವಾಗ ತಾನೇ ಕಾಲೇಜ್ ಮುಗೀತು ಕಾಲೇಜ್ ಆಚೆ ಇದ್ದೀನಿ ಹೌದಾ ಪುಟ್ಟ ಹೆಂಗಿದ್ಯಮ್ಮ ನಾನ್ ಚೆನ್ನಾಗಿದ್ದೀನಿ ಮಮ್ಮಿ ನಿಂದು ಊಟ ಆಯ್ತಾ ನಾನಿಲ್ಲ ಅಂದ್ರೆ ನಿಂಗೆ ಊಟಕ್ಕೆ ತುಂಬಾ ತೊಂದರೆ ಆಗುತ್ತಲ್ಲ ಪರವಾಗಿಲ್ಲ ಮಮ್ಮಿ ದಿನಕ್ಕೆ 1 ಹೊತ್ತು ಊಟ ಮಾಡ್ತೀನಿ ಅಡ್ಜಸ್ಟ್ ಮಾಡ್ಕೋತೀನಿ ಮಮ್ಮಿ ಅಯ್ಯೋ ಪುಟ್ಟ
ನನ್ನಿಂದ ನೀನು ಬರೀ ಒಂದು ಹೊತ್ತು ಊಟ ಮಾಡೋಂಗಾಯ್ತು. ನಿನ್ನೆ ರಾತ್ರಿ ಊಟಕ್ಕೆ ಏನು ಮಾಡ್ಕೊಂಡಿದ್ದೆಮ್ಮ? ಅದೇ ಮಮ್ಮಿ, ನೀನು ಊರಿಗೆ ಹೋಗೋಕ್ಕಿಂತ ಮುಂಚೆ ಮೊಸರು ತಂದಿಟ್ಟಿದ್ದಲ್ಲ, ಪಕ್ಕದ ಮನೆ ಆಂಟಿ ಹತ್ರ ಅದಕ್ಕೇನೆ ಅನ್ನ ಇಸ್ಕೊಂಡು ನೀರು ಹಾಕೊಂಡು ಕಳ್ಸ್ಕೊಂಡು ತಿಂದೆ ಮಮ್ಮಿ. ಅಯ್ಯೋ ಪುಟ್ಟ, ಅಷ್ಟೊಂದು ಯಾಕೆ ರಿಸ್ಕ್ ತೊಗೊಂಡೆ? ಹೋಟ್ಲಿಂದ ಆರ್ಡ್ರ್ ಮಾಡಿ ತಿಂದು ಮಲ್ಗುತ್ತಾನೆ. ಹಂಗಲ್ಲ ಮಮ್ಮಿ, ದುಡ್ಡಿಲ್ದಿರೋ ಟೈಮಲ್ಲಿ ಹೋಟೆಲ್ ಊಟ ಯಾಕೆ ಅಂತ ಹಂಗೆ ಅಡ್ಜಸ್ಟ್ ಮಾಡ್ಕೋತಿದ್ದೀನಿ ಬಿಡು. ನೀನೇನು ಮಾಡ್ತಿದ್ಯಾ ಮಮ್ಮಿ? ಏನೂ ಇಲ್ಲ ಪುಟ್ಟ. ನಿನ್ನ ಮನೆಗೆ ಎಷ್ಟು ಗಂಟೆಗೆ ಹೋಗ್ತೀಯಾ? ಕಾಲೇಜ್ ಮುಗೀತು ಮಮ್ಮಿ, ಇವಾಗೇನು ಹೋಗ್ತೀನಿ. ಅದು ಬೆಳಗ್ಗೆ ಕಾಲೇಜಿಗೆ ಬರೋಕ್ಕಿಂತ ಮುಂಚೆ ಬಟ್ಟೆನೆಲ್ಲ ಒಗ್ದು ಹಾರಾಕಿದ್ದೆ. ಬೇಗ ಹೋಗಿ ಎತ್ಕೋಬೇಕು, ಇಲ್ಲಾಂದ್ರೆ ಗಾಳಿಗೆಲ್ಲ ಹಾರೋಗ್ಬಿಡುತ್ತೆ ಮಮ್ಮಿ. ಹೌದಾ? ಅಯ್ಯೋ, ನೀ ಅಷ್ಟೊಂದೆಲ್ಲ ಕಷ್ಟಪಡಬೇಡ ಪುಟ್ಟ. ಬಟ್ಟೆ ಇಲ್ಲ ನಾನು ಎತ್ತಿಟ್ಟಿರ್ತೀನಿ. ನೀನು ನಿನ್ನೆ ಮೊಸರನ್ನ ತಿಂದು ತಟ್ಟೆ ಇಟ್ಟಿದ್ಯಲ್ಲ, ಅದನ್ನು ನಾನೇ ತೊಳಿತೀನಿ. ಪರವಾಗಿಲ್ಲ, ನೀನು ನಿನ್ನ ಫ್ರೆಂಡ್ ಜೊತೆ ಸುತ್ತಾಡ್ಕೊಂಡು ಬಾ. ಏನು, ಮನೆಗೆ ಬಂದಿದ್ಯಾ? ಅಯ್ಯ, ನಿನ್ನ ಮೂತಿಗೆ ಮೊಸರನ್ನ ತಿನ್ನ ಮೂತಿನೇನೆ ನಿಂದು ಅಲ್ವೇ? ಈಜೋದು, ತೆವಳೋದು, ಓಡಾಡೋದು ಎಲ್ಲದನ್ನೂ ಹಿಡ್ಕೊಂಬಂದು ತಿಂದಿದ್ಯಲ್ಲೇ. ನಾನು ಮನೇಲಿ 3 ದಿನ ಇಲ್ಲ ಅಂತಂದರೆ ಇಡೀ ಮನೆಯೇ ಪಬ್ ಮಾಡ್ಕೊಂಬಿಡ್ತೀಯ. ಬಾರೆ ನಿನ್ನ ಮನೆಗೆ, ನಿನ್ನ ಜನ್ಮ ಜಲ್ಲಾಡ್ತೀನಿ ನಾನು. ಅಯ್ಯೋ, ತಿಂದ್ಬಿಟ್ಟಿರೋ ಡಬ್ಬಗಳಾದ್ರೂ ಬಿಟ್ಟು ಬಂದಿದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದಿತ್ತು. ಕುಡ್ದಿರೋ ಬಿಯರ್ ಬಾಟ್ಲೆಲ್ಲ ಹಂಗೆ ಬಿಟ್ಟು ಬಂದಿದ್ದೀನಲ್ಲಪ್ಪ. ಮನೆಗೆ ಹೋದ್ರೆ ಜಯಮ್ಮ ಬೇರೆ ಬ್ರೂಸ್ಲಿ ಆಗ್ಬಿಟ್ಟಿರ್ತಾಳೆ. ನಾನೇನ್ ಮಾಡ್ಲಿ? ಮಿಂಚು, ತಲೆನೋವ್ತಿದ್ಯಾ ಪುಟ್ಟ? ತಗೋ ಟ್ಯಾಬ್ಲೆಟ್ ತಗೋ. ಅಯ್ಯೋ, ನಾನು ಯಾವಾಗ ಮಮ್ಮಿ ನನಗೆ ತಲೆನೋವು ಅಂದೆ? ನಿನ್ನ ತಲೆಗೆಲ್ಲ ಏನಾದ್ರು ಕಟ್ಟಿದ್ಯಾ? ತಲೆನೋವಿಲ್ವಾ? ಮತ್ತೆ ಜ್ವರ ಜ್ವರದ ಮಾತ್ರ ತಗೋ. ಅಯ್ಯೋ ಮಮ್ಮಿ, ನಂಗೆ ಯಾವ ಫೀವರು ಬಂದಿಲ್ಲ, ಏನೂ ಬಂದಿಲ್ಲ. ಸುಮ್ಮನೆ ಯಾಕೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದೆಯಾ ನೀನು? ಮತ್ತೆ ಏನೂ ಇಲ್ಲ ಅಂದರೆ ಯಾಕೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಓ, ಅದಾ? ಆಗಿಂದ ಟಿವಿ ನೋಡಿ ನೋಡಿ ಬೇಜಾರಾಯಿತು. ಆಮೇಲೆ ಫೋನ್ ನೋಡೋಣ ಅಂತ ಕೂತ್ಕೊಂಡ್ರೆ ಫೋನು ಬೇಜಾರಾಯಿತು. ಅದಕ್ಕೆ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ಈ ವಯಸ್ಸಿನಲ್ಲಿ ಹಿಂಗೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು ಮಿಂಚು. ಮತ್ತೇನೇನು ಮಮ್ಮಿ ಮಾಡಲಿ? ನಾನು ಒಬ್ಳೆ ಹೋಗ್ಬಿಟ್ಟು ಕುಂಟೆ ಬೆಲೆ ಆಡ್ಲಾ? ಒಬ್ಳೆ ಯಾಕೆ ಆಡ್ತೀಯಾ? ನಾನಿಲ್ವಾ? ನೀನು ಬಂದ್ಬಿಟ್ಟು ನನ್ನ ಜೊತೆ ಕುಂಟೆ ಬಿಲ್ಲೆ ಆಡ್ತೀಯಾ? ಕುಂಟೆ ಬಿಲ್ಲೆ ಅಲ್ಲ, ಬಾ ನಿಂಗೊಂದು ಹೊಸ ಆಟ ಹೇಳ್ಕೊಡ್ತೀನಿ, ಕೂತ್ಕೋ. ಏನು ಮಮ್ಮಿ? ಏನು ಗೊತ್ತಾ, ನಿನ್ನ ಕೈ ಹಿಂಗೆ ಕಾಯಿಸ್ತಾ ಇರಬೇಕು. ನಾನು ನಿಂಗೆ ಹೊಡಿತೀನಿ, ನೀನು ತಪ್ಪಿಸ್ಕೋಬೇಕು. ಓ, ನಾನು ತಪ್ಪಿಸ್ಕೊಂಡ್ಬಿಟ್ರೆ ನೆಕ್ಸ್ಟ್ ನಾನು ನಿನಗೆ ಹೊಡಿಬೋದಾ? ಹಾಂ ಹೌದು. ಸರಿ ಸರಿ. ಹೌದದು ಜಯಮ್ಮ, ಜೋರಾಗಿ ಹೊಡಿತಿದ್ಯಾ ಜಯಮ್ಮ. ಮಗಳು ಅಂದನ ನೋಡ್ದೆ ಈ ತರ ಹೊಡೆದಿದ್ಯಾ? ಇವಾಗಿದ್ದೆ ಬಾ ಅಮ್ಮ ಅಂತ ನೋಡಲ್ಲ, ಹಂಗ್ ಹೊಡಿತೀನಿ. ಬಾ ಜಯಮ್ಮ, ಬಾ, ಕೈ ಕೈಸ್ ಕೈ ಕೈಸ್. ಮಿಂಚು, ನಾನು ನಿನ್ನ ಅಮ್ಮ ಕಣೆ, ಪ್ಲೀಸ್ ಕಣೆ. ನೋಡ್ ಜಯಮ್ಮ, ಇವಾಗ ಕಲ್ಲರೇ ಯೂಸ್ ಮಾಡ್ದೆ ನಿನ್ ಕೈನ ಕೆಂಪು ಮಾಡ್ಬಿಡ್ತೀನಿ, ನೋಡ್ತಾ ಇರು. ಮಿಂಚು, ತುಂಬ ನಿದ್ದೆ ಬರ್ತಿದೆ ಕಣೆ. ಇದೇನೇ ಎಲ್ಲ ಲೈಟು ಆನ್ ಮಾಡ್ಕೊಂಡು ನೀನು? ಅದಾ ಮಾ, ಸಕ್ಕದಾಗಿದೆ ಈ ಸ್ಟೋರಿ. ಇನ್ನೇನು ಕ್ಲೈಮ್ಯಾಕ್ಸಲ್ಲಿದ್ದೀನಿ, ಇನ್ನು 10 ಪೇಜ್ ಇದೆ ಅಷ್ಟೇ. 10 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಇದೇನು IAS ಬುಕ್ ಏನೇ? ಕತೆ ಪುಸ್ತಕ ತಾನೆ, ಆಮೇಲೆ ಓದ್ಕೋ, ನಡಿ ಮಲ್ಗಣ. ಮಾ ಪ್ಲೀಸ್ ಮಾ, ನೀನು ಹೇಗಿದ್ರೆ ರೂಮಲ್ಲಿ ತಾನೇ ಮಲ್ಕೊಳ್ಳೋದು. ಹಾಲಲ್ಲಿ ಲೈಟ್ ಇದ್ರೆ ನಿನ್ನೇನು ಪ್ರಾಬ್ಲಮ್ಮು? ಕರೆಂಟ್ ಬಿಲ್ ಬರುತ್ತೆ ಕಣೆ. ಮಾ, ಫ್ರೀಯಾಗಿ ಕೊಡ್ತಾ ಇದಾರಲ್ಲಮ್ಮ ಗೌರ್ಮೆಂಟ್ ಅವರೇ. ಲೇ, ಅವ್ರು ಕೊಡ್ತಿರೋದು ಬರೀ 200 ಯೂನಿಟ್ಸ್ ಕಣೆ. ಅದಕ್ಕಿಂತ ಜಾಸ್ತಿ ಆದರೆ ನಾವು ಕರೆಂಟ್ ಬಿಲ್ ಕಟ್ಟಬೇಕು. ಮಾ ಹೋಗ್ಮಾ, ಇನ್ನು 10 ಪೇಜ್ ಇದೆ. ನಾನು ಈ ಸ್ಟೋರಿ ಓದಲಿಲ್ಲ ಅಂದ್ರೆ ನಂಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲ್ಲ. ಬರೀ ಸ್ಟೋರಿನೇ ಬರ್ತಾ ಇರುತ್ತೆ. ನಾನು ಈ ಸ್ಟೋರಿನ ಓದಲೇಬೇಕು. ಅಯ್ಯೋ, ಈಗೇನು ನೀನು ಬುಕ್ಸ್ ಓದ್ಬೇಕು ಅಷ್ಟೇ ತಾನೇ? ಹೌದು. ಬಾ ನನ್ನ ಜೊತೆ, ಬಾರೇ ಬಿಲ್ ನೋಡ್ಸೋಣ. ಜಯಮ್ಮ, ಏನು ಬಾ, ಬಾ. ಮಾಡ್ತೀಯ ನೀನು?
ಕೂತ್ಕೋ ಕೂತ್ಕೊಳೆ. ಏನ್ ನೀನ್ ಕೂತ್ಕೊಳ್ಳೋದಕ್ಕೆ ನಾದಸ್ವರ ನುಡ್ಸೋರ್ನ ಕರ್ಸ್ಬೇಕಾ? ಕೂತ್ಕೋ ಕೂತ್ಕೊಳೆ. ವಿಶ್ವೇಶ್ವರಯ್ಯ ಬೀದಿ ದೀಪದ ಕೆಳಗೆ ಕೂತ್ ಓದಿದ್ದು. ಓದಿದ್ರೆ ಅವ್ರ ಥರ ಓದಬೇಕು. ಅದು ಬಿಟ್ಟು ನಿನ್ ಥರ ಮನೇಲಿರೋ ಲೈಟ್ನೆಲ್ಲ ಆನ್ ಮಾಡ್ಕೊಂಡು ಕೂತ್ಕೊಂಡು ಕತೆ ಪುಸ್ತಕ ಓದೋದಲ್ಲ. ನಂಗೆ ನಿದ್ದೆ ಬರ್ತಾ ಇದೆ ಕಣೆ, ನಾನು ಮನೆಗೆ ಹೋಗಿ ಮಲ್ಕೊತೀನಿ. ನೀನು ಬೆಳಗ್ಗೆ ಹಾಕೋವರೆಗೂ ಕೂತ್ಕೊಂಡು ಓದು ಆಯ್ತಾ? ಬೆಳಿಗ್ಗೆ ಬರ್ತಾ 1 ಲೀಟ್ರ್ ಹಾಲು ತೊಗೊಂಬ. ಹಂಗೆ ಸುಮ್ಮನೆ ಹಂಗೆ ಕೈಯಲ್ಲಿ ಆಡ್ಸ್ಕೊಂಡ್ ಬಂದ್ಬಿಡ್ಬೇಡ. ಈ ಜಯಮ್ಮಂಗೆ ಏನಾದ್ರು ಹುಚ್ಚಿಡಿತಾ? ಈ ಕಡಲೆಕಾಯಿ ಜಯಮ್ಮನ ಕಾಟ ನಂಗಂತೂ ಯಾವಾಗ ತಪ್ಪುತ್ತೋ ಅಂತ ದೇವ್ರಿಗೆ ಗೊತ್ತು. ಈ ಸಿಂಚು ಮಿಂಚು ಯೂಟ್ಯೂಬ್ ಚಾನಲ್ನಲ್ಲಿ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಆಲ್ಸೋ ಬೆಲ್ ಐಕಾನ್ ನೋಡಿರಿ. ಇವಾಗ ಮಾತ್ರ ಹಿಂಗೆ ಅನ್ಕೊಂಡು ಕೂತಿದ್ಯಾ? ಮಾತು ಬರಲ್ವಾ ನಿನಗೆ? ಬೈಬೇಕಾದ್ರೆ ಮಾತ್ರ ಚೆನ್ನಾಗಿ ಬೈತ್ಯಾ? ದೌರಾಗಿ ಎಂಥ ಲೆಟರ್, ಎಂಥ ಕವಿತೆ. ಲವ್ವಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರೆ ಈ ಥರ ಎಲ್ಲ ಬರೆಯೋಕ್ಕಾಗೋದು. ಬನ್ನಿ ಕಂಟಿನ್ಯೂ ಮಾಡೋಣ. ಯಾವ ಆಲೋಚನೆ ಇಲ್ಲದ ನನಗೆ ನಿನ್ನ ಆಲೋಚನೆಯಲ್ಲಿಯೇ ಇರುವಂತೆ ಮಾಡಿದೆ. ಅಷ್ಟೋ ಇಷ್ಟೋ ಆರಾಮಾಗಿದ್ದ ನಾನು ಹಾಳಾಗೋಗಿರುವೆ ನಿನ್ನ ಗುಂಗಲಿ. ಪ್ರೀತಿಸುವೆಯ ನಿನ್ನ ಪ್ರೀತಿಸುವ ಈ ಪುಟ್ಟ ಜೀವವ. ಸೂಪರ್. ಈ ಥರ